ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಕೊಟ್ಟಿಲ್ಲ. ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಹಾಲಿ ಶಾಸಕರಿಗೆ ಟಿಕೆಟ್ ಕೊಟ್ಟಿಲ್ಲ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಮಿಸ್ ಆದಂತೆನೆ. ಸೊ ಹೀಗಾಗಿ ಅವರನ್ನ ಮನವೊಲಿಸುವಂತ ಕೆಲಸ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಮೊದಲ ಪಟ್ಟಿಯಿಂದ ಹಿರಿಯರಿಗೆ ಬೇಸರ ಸಿಟ್ಟು ಇರುವಂತದ್ದು, ಹಿರಿಯರನ್ನ ಮನವೊಲಿಸಲಿಕ್ಕೆ ಮುಂದಾಗಿದ್ದಾರೆ ಯಡಿಯೂರಪ್ಪನವರು. ಸಿಟ್ಟಿಗೆದ್ದಿರುವಂತಹ ಶೆಟ್ಟರ್ ಈಶ್ವರಪ್ಪ ಸವದಿಗೆ BS5 ಬುಲಾವನ್ನ ನೀಡಿದ್ದಾರೆ. ಸವದಿ ಅವರಿಗೆ ಅಥಣಿಯಿಂದ ಟಿಕೆಟ್ ಮಿಸ್ ಆಗಿದೆ. ಅವರು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಕೂಡ ನನ್ನ ಮಗನಿಗೆ ಟಿಕೆಟ್ ಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಇಲ್ಲಾಂದ್ರೆ ಸುಮ್ಮನೆ ಅವ್ರು ರಾಜೀನಾಮೆ ಕೊಡ್ತಿರ್ಲಿಲ್ಲ. ಈಶ್ವರಪ್ಪನವರು ಯಾವ ರೀತಿಯಾಗಿ ಒಂದು ಪಟ್ಟನ್ನ ಹಿಡಿದ್ರೆ ಅದನ್ನ ಸಾಧಿಸೋವರೆಗೂ ಬಿಡೋದಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ. ಜಗದೀಶ್ ಶೆಟ್ಟರ್ ಅವರು ನನಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ಈ ಕಡೆ ಕ್ಷಣದಲ್ಲಿ ಬೇಡ ಅಂದ್ರೆ ಅದೆಷ್ಟರ ಮಟ್ಟಿಗೆ ಸರಿ ಅಂತ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿರುವಂತದ್ದು. ಸೊ ಹೀಗಾಗಿ ಯಡಿಯೂರಪ್ಪನವರು ಕೂಡ ಅವರನ್ನ ಮನವೊಲಿಸುವಂತ ಒಂದು ಕಾರಣಕ್ಕೋಸ್ಕರ ಬುಲಾವನ್ನ ನೀಡಿದ್ದಾರೆ. ಅದಕ್ಕೂ ಮುಂಚೆ ಜಗದೀಶ್ ಶೆಟ್ಟರ್, ನಡ್ಡಾ ಅವರು ಕರೆ ಬಂದಿರುವಂತ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳ್ತಾ ಇದ್ದಾರೆ. ಈಗ ಇವತ್ತು ಬೆಳಿಗ್ಗೆ ಹೋಗಿ ಭೇಟಿ ಆಗ್ಬೇಕಾಯ್ತು. ಆದ್ರೆ ಇಮಿಡಿಯೇಟ್ಲಿ ದಿಲ್ಲಿಗೆ ಹೋಗೋದ್ರಿಂದ ಏರ್ಪೋರ್ಟಿಂದ ಹಾಗೆ ನಾನು ಹೋಗ್ಬಿಡ್ತೀನಿ. ಮತ್ತೆ ವಾಪಸ್ ಬಂದ್ಮೇಲೆ ಭೇಟಿ ಆಗ್ತದೆ. ಅಲ್ಲಿ ಟೈಮಿಂಗ್ ಇಲ್ಲ, ನಾನು ಅಲ್ಲಿ ರೀಚ್ ಆಗುವಂಥ ಟೈಮ್ ನೋಡಿಕೊಂಡು ಮೆಸೇಜ್ ಕೊಡ್ರಿ ಅಂತ ಅಂತಾರೆ ಅವ್ರ ಆಫೀಸಿಗೆ. ರೀಚ್ ಆಗೋದು ಟೈಮ್ ನೀವು ಎಷ್ಟು ಟೆಂಟೇಟಿವ್ಲಿ ಬರ್ತೀರಿ ಅನ್ನೋದು ತಿಳ್ಕೊಂಡು ನಮ್ಮ ಆಫೀಸ್ಗೆ ಮೆಸೇಜ್ ಕೊಟ್ರೆ ಆ ಟೈಮ್ ನಿಮ್ಗೆ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ. ಅಲ್ಲ, ನಾನು ನೋಡ್ರಿ ಸ್ಥಾನಮಾನ ಇಲ್ಲದೇ 2 ವರ್ಷದಿಂದ ಇದ್ದೀನಿ ನಾನು ಒಬ್ಬ ಶಾಸಕರಾಗಿ. ಅದು ಶಾಸಕರು ಅದು ಕೆಲಸ ಮಾಡಲಿಕ್ಕೆ ಭಾಳ ಅತ್ಯಂತ ಒಳ್ಳೆಯ ಒಂದು ಅವಕಾಶ. ಕಳೆದ 2 ವರ್ಷದಲ್ಲಿ ನಾನು ಯಾವ ಮಂತ್ರಿನೂ ಇಲ್ಲ, ಏನೂ ಇಲ್ಲ, ಅಧಿಕಾರಿ ಇಲ್ಲದೇ ಎಷ್ಟೋ ಕೆಲಸ ಕಾರ್ಯಗಳನ್ನು ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಿದ್ದೀನಿ. ಮಂತ್ರಿ ಸ್ಥಾನ ಇದ್ರೇನೆ ಎಲ್ಲವೂ ಅಂತಲ್ಲ, ಮಂತ್ರಿ ಸ್ಥಾನ ಇಲ್ಲದರೂ ಕೆಲಸ ಮಾಡ್ಬೋದು ತೋರಿಸ್ಕೊಟ್ಟಿದ್ದೆ ನಾನು ಕಳೆದ 2 ವರ್ಷದಲ್ಲಿ. ಹೀಗಾಗಿ ಅದ್ರ ಬಗ್ಗೆ ನನಗೇನು ಯಾವುದೋ ಸಮಸ್ಯೆ ಇಲ್ಲ. ಒಂದು ಏನದ ಕ್ಷೇತ್ರದ ಇಲ್ಲಿ ಜನರು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಾರ, ಪ್ರೀತಿ ವಿಶ್ವಾಸ ಇಟ್ಟಾರ. ಆ ಹಿನ್ನೆಲೆಯಲ್ಲಿ ನನಗೇನೋ ಒಂದು ಹುಬ್ಬಳ್ಳಿ ಧಾರವಾಡ ಪರಿಪೂರ್ಣವಾದಂಥ ನಗರ ಮಾಡಬೇಕು. ಈಗೆಲ್ಲ ಒಂದು ಹಂತಕ್ಕೆ ಬಂದದ. ಕಡೆಗೆ ನನಗೊಂದು ಅವಕಾಶ ಸಿಕ್ಕರೆ ಅದನ್ನ ಸಂಪೂರ್ಣವಾಗಿ ಪರಿಪೂರ್ಣವಾದಂಥ ನಗರ ಮಾಡಲಿಕ್ಕೆ ನನಗೊಂದು ಅವಕಾಶ ಇದೆ. ಮತ್ತು ಬೇರೆ ನನಗೆ ಯಾವುದೂ ಇಲ್ಲ. ನಾನು ರಾಜಕಾರಣಕ್ಕೆ ಬಂದಿದ್ದೆ ಅಕಸ್ಮಾತ್. ಹೀಗಾಗಿ ನಾನು ಯಾವುದೋ ಸಂದರ್ಭ ನಿವೃತ್ತಿ ಆಗ್ಲಿಕ್ಕೂ ನಾನು ತಯಾರಿದ್ದೀನಿ. ಆದರೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಪ್ರಬಲ ನಾಯಕರು. ಆ ಹುಬ್ಬಳ್ಳಿ ಧಾರವಾಡದಲ್ಲಿ 6 ಬಾರಿ ಗೆದ್ದಿರುವಂತವರು. 94, 98, 2004, 8, 13, 18ರಲ್ಲಿ ಸತತವಾಗಿ ಗೆದ್ಕೊಂಡು ಬಂದಿದ್ದಾರೆ. ಟಿಕೆಟ್ ಮಿಸ್ ಆಗಿದೆಯಲ್ಲ ಕಡೆ ಕ್ಷಣದಲ್ಲಿ, ಅದಕ್ಕೋಸ್ಕರನೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು. ನನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ, ಸರಿಯಾಗಿ ನನ್ನನ್ನ ಅಂದ್ರೆ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಟ್ಟಿಲ್ಲ ಅಂತ. ಕುಚುಕು ಗೆಳೆಯರ ಮುನಿಸೆ ಶೆಟ್ಟರ್ಗೆ ಏನಾದ್ರೂ ಮುಳುವಾಗ್ಬಿಡ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಡುವಿನ ಮುನಿಸಿನ ಫಲನ ಇದು. ಇವ್ರಿಗೆ ಟಿಕೆಟ್ ಮಿಸ್ ಆಗ್ಲಿಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟಲಿಕ್ಕೆ ಶ್ರಮಿಸಿದಂತ ಪ್ರಮುಖ ನಾಯಕರು ಜಗದೀಶ್ ಶೆಟ್ಟರ್ ಅವರು ಒಂದು ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ ಯಡಿಯೂರಪ್ಪನವರ ಜೊತೆಯಲ್ಲಿ. ಶೆಟ್ಟರ್ ಟಿಕೆಟ್ ತಪ್ಪಿಸ್ಲಿಕ್ಕೆ ಪ್ರಹ್ಲಾದ್ ಜೋಶಿ ಮಸಲತ್ತು ಅನ್ನುವಂತ ಆರೋಪ ಇದೆ. ರಾಜ್ಯಪಾಲರ ಹುದ್ದೆ ಅಲಂಕರಿಸೋದೊಂದೇ ಬಾಕಿ ಅಂತ ಹೇಳಿದ್ರು ಜೋಶಿ ಅವರು. ನನ್ನ ತಂಟೆಗೆ ಬಂದ್ರೆ ಸುಮ್ನಿರಲ್ಲ ಅಂತ ಹೇಳಿದ್ರು ಶೆಟ್ಟರ್ ಅವರು. ಬಹಿರಂಗವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮುಸುಕಿನ ಗುದ್ದಾಟಕ್ಕೆ ಶೆಟ್ಟರ್ ಬಲಿ ಎಂಬ ಮಾತು ಕೇಳಿ ಬರ್ತಾ ಇದೆ ಆ ಭಾಗದಲ್ಲಿ. ದೋಸ್ತಿ ಕಟ್ ಅನ್ನುವಂತ ಹಂತಕ್ಕೆ ಬಂದಿರುವಂತ ಒಳಬೇಗುದು. ಇದು ಶೆಟ್ಟರ್ ಮನವೊಲಿಸ್ತಾರ JP ನಡ್ಡಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಒಂದು ಅವರು ಬೇರೆ ಪಕ್ಷಕ್ಕೆ ಹೋಗುವಂತ ಸಾಧ್ಯತೆ ತೀರಾ ಕಡಿಮೆ, ಆದ್ರೆ ಪಕ್ಷೇತರವಾಗಿ ನಿಂತ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಪ್ರಮುಖ ನಾಯಕರು, ಪ್ರಬಲ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು. ಕಡೆ ಕ್ಷಣದಲ್ಲಿ ನೀವು ಬೇಡ ಅಂತ ಹೇಳಿದಂಥದ್ದು ಕೂಡ ಅಸಮಾಧಾನ ಇದೆ ಜಗದೀಶ್ ಶೆಟ್ಟರ್ ಅವರಿಗೆ. ಯಾವ ಕಾರಣಕ್ಕೋಸ್ಕರ ನಿರಾಕರಣೆ ಅನ್ನುವಂಥದ್ದು ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇದೆ. ಏನ್ ಹೇಳ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರ ಬಳಿ ಜಗದೀಶ್ ಶೆಟ್ಟರ್ ಅವರು? ಪೃಥ್ವಿರಾಜ್, ಮುಖ್ಯವಾಗಿ ಇಲ್ಲಿ ಏನಂದ್ರೆ ಎಲ್ಲೋ ಒಂದ್ ಕಡೆ ಜಗದೀಶ್ ಏನು ಪ್ರಹ್ಲಾದ್ ಜೋಶಿ ಅವರ ಜೊತೆಗಿನ ಮುನುಸು ಅವರಿಗೆ ಮುಳುವಾಯ್ತು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅಲ್ದೇನೆ ನಿನ್ನೆ ಏನು ಟಿಕೆಟ್ ಘೋಷಣೆ ಆಗಲ್ಲ ಅಂದ್ರೆ ನಿಮಗೆ ಟಿಕೆಟ್ ಕೊಡಲ್ಲ ಅನ್ನೋ ಅಂತೇಳಿ ಏನು ಹೈಕಮಾಂಡ್ ಇಂದ ಏನು ಫೋನ್ ಬರುತ್ತೆ. ಅದಾದ ನಂತರ ಅವರು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದು ಪ್ರಹ್ಲಾದ್ ಜೋಶಿ ವಿರುದ್ಧ. ಅಂದ್ರೆ
ನಾನು ಇಷ್ಟೆಲ್ಲ ಪಕ್ಷಕ್ಕಾಗಿ ದುಡ್ದಿದ್ದೇನೆ, ಆದರೂ ಸಹ ಕೆಲ ಹಿತಶತ್ರುಗಳು ನನಗೆ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ, ಹಾಗಾಗಿ ಆ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ನನಗೆ ಟಿಕೆಟ್ ಕೈ ತಪ್ಪಿದ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ದೇನೆ ಏನ್ ಕೇವಲ ಇದೊಂದೇ ಅಲ್ಲ, ಅಂದ್ರೆ ಕೆಲವು ದಿನಗಳಿಂದ ಒಂದು 6-7 ತಿಂಗಳುಗಳಿಂದ ಈ ರೀತಿಯ ಬೆಳವಣಿಗೆಗಳು ಹುಬ್ಬಳ್ಳಿ ಮಟ್ಟದಲ್ಲಿ ನಡೆದಿದ್ವು. ಇವ್ರ ವಿರುದ್ಧ ಅವರು ಹೇಳಿಕೆ ಕೊಡೋದು, ಅವ್ರ ವಿರುದ್ಧ ಇವ್ರು ಹೇಳಿಕೆ ಕೊಡೋದು ನಡೆದೇ ಇತ್ತು. ಕೊನೆಗೆ ಒಂದು ರೀತಿಯಲ್ಲಿ ಪ್ಯಾಚಪ್ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಇಬ್ಬರು ನಾಯಕರು ನಡ್ಕೊಳ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ಏನು ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಜೋಶಿ ಮತ್ತು ಶೆಟ್ಟರ್ ನಡುವಿನ ಮುಸುಕಿನ ಗುದ್ದಾಟ ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ ಅನ್ನೋದಕ್ಕೆ ಒಂದು ಟಿಕೆಟ್ ಘೋಷಣೆ ಒಂದು ಸಾಕ್ಷಿಯಾಗಿದೆ. ಹೀಗಾಗಿ ಮೊದಲನೇ ಪಟ್ಟಿಯಲ್ಲಿ ಟಿಕೆಟ್ ಘೋಷಣೆ ಆಗಿಲ್ಲ ಅಂದ್ರೆ ಅದರ ಅರ್ಥ ಏನದಂದ್ರೆ ಇಷ್ಟು ಸತತ 6 ಬಾರಿ ಗೆದ್ದಂತಹ ನಾಯಕನಿಗೆ ಮೊದಲನೇ ಪಟ್ಟಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಮುಂದೆನೂ ಸಿಗಲ್ಲ ಅಂತ ಅರ್ಥ. ಹಾಗಾಗಿ ಅವ್ರನ್ನ ಮನವೊಲಿಕೆ ಮಾಡಲಿಕ್ಕೆ JP ನಡ್ಡಾ ಅವರು ದೆಹಲಿ ಕರೆದಿದ್ದಾರೆ. ಅದು JP ನಡ್ಡಾ ಜೊತೆ ಇವತ್ತು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ದೆಹಲಿ ಭೇಟಿ ಈಗ ನಂತರ ಜಗದೀಶ್ ಶೆಟ್ಟರ್ ಅವರು ಶಿವರಾಮ ಸುಂಡಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನಗೆಲ್ಲಾದ್ರೂ ಮುಂಚೆನೆ 1-2-3 ತಿಂಗಳು ಮುಂಚೆನೆ ಅಟ್ಲೀಸ್ಟ್ ಹೇಳಿದಿದ್ರೆ ಹೇಗಾದ್ರೂ ಮಾಡಿ ನಾನು ಕೂಡ ಒಂದು ಹಂತಕ್ಕೆ ಸಮಾಧಾನ ಆಗ್ತಾ ಇದ್ದೆ ಅನ್ನುವಂತ ಮಾತುಗಳು ಹೇಳ್ತಾ ಇದ್ರು. ಸಡನ್ ಆಗಿ ಇನ್ನ 2 ದಿನ ಇದೆ ನಾಮಿನೇಷನ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಬ್ರೇಕ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದೇ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆಯಾ ಅಂತ. ಪೃಥ್ವಿರಾಜ್ ಖಂಡಿತ, ಯಾಕಂದ್ರೆ ಅವರು ಒಂದೇನಾದ್ರೂ ನಾನು ರಾಜಕೀಯದಿಂದಲೂ ಸಹ ನಿವೃತ್ತಿ ಹೊಂದಲಿಕ್ಕೆ ರೆಡಿ ಇದ್ದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆದ್ರೆ ಏನ್ ರಾಜಕೀಯದಿಂದ ನಿವೃತ್ತಿ ಹೊಂದಬೇಕಂದ್ರೆ ಅದಕ್ಕೂ ಒಂದು ಗೌರವಯುತವಾದ ಒಂದು ವಿಧಾನಗಳು ಇರ್ತವೆ. ಅದನ್ನು ಬಿಟ್ಟು ಈ ರೀತಿ ಏಕಾಏಕಿ ನನಗೆ ಟಿಕೆಟ್ ಇಲ್ಲ ಅಂತ ಹೇಳೋದು ಸರಿಯಲ್ಲ. ನಾನು ಇಷ್ಟು ವರ್ಷ ದುಡ್ದಿದ್ದು ಅಂದ್ರೆ ಅದ್ರ ಫಲ ಏನು ಅನ್ನೋ ಒಂದು ಪ್ರಶ್ನೆ ಅವ್ರದ್ದಾಗಿದೆ. ಅಲ್ದೇನೆ ಏನು ಹೈಕಮಾಂಡ್ ಕಾರ್ಯವೈಖರಿ ಬಗ್ಗೆನೇ ತೀವ್ರ ಆಕ್ರೋಶ ಇದೆ. ಒಂದ್ ವೇಳೆ ನನಗೇನಾದ್ರೂ ಟಿಕೆಟ್ ಕೊಡದೇ ಇದ್ದಲ್ಲಿ ಅಥವಾ ನನ್ನ ಗೌರವಯುತವಾಗಿ ನಡ್ಕೊಳ್ಳೋದಿದ್ದಲ್ಲಿ ನಾನು ಖಂಡಿತವಾಗಿಯೂ ನನ್ನ ದಾರಿ ನಾನು ಹಿಡಿತೀನಿ ಅನ್ನೋ ಒಂದು ಮೆಸೇಜ್ ಅನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಒಂದ್ ರೀತಿಯಲ್ಲಿ ಮನವೊಲಿಕೆ ಆಗ್ತಾರಾ ಇಲ್ಲ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ಲಾರಂಭಿಸಿದೆ. ಅದರಲ್ಲೂ ಏನು ಬಿಜೆಪಿ ಹೈಕಮಾಂಡ್ಗೆ ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದು ಪೃಥ್ವಿರಾಜ್. ಎಸ್ ಹೌದು ಶಿವರಾಮ ಸುಂಡಿ, ಬಿಕಾಸ್ ಅಲ್ಲಿ ಪ್ರಬಲ ನಾಯಕರು ಇವರು ಸ್ವಲ್ಪ ಮುನಿಸ್ಕೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಪರಿಣಾಮ ಆಗುವಂತ ಸಾಧ್ಯತೆ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಮನವೊಲಿಸ್ತಾರೆ ರಾಷ್ಟ್ರೀಯ ನಾಯಕರು ಅನ್ನುವಂಥದ್ದನ್ನ. ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸ್ಟೋರಿಗೆ ಹೋಗೋಣ. ಇಲ್ಲಿ ಇಬ್ಬರಿಗೆ 2 ಕ್ಷೇತ್ರವನ್ನ ಕೊಡಲಾಗಿದೆ ಬಿಜೆಪಿ ಪಕ್ಷದಲ್ಲಿ.